ಮಕ್ಕಳು ಹುಡುಗಾಟಿಕೆಯಲ್ಲಿ ತಮಾಷೆಯಿಂದ ಏನಾರು ಮಾತಾಡ್ಕೊಂಡ್ಬಿಡ್ತಾರೆ, ಆದ್ರೆ ಅದನ್ನ ತುಂಬಾ ನೊಂದ್ಕೊಂಡ್ಬಿಡ್ತವೆ ಮಕ್ಕಳು. ಈ ಒಂದು ಇಮ್ಯುನಿಟಿನ ಮಾಡ್ಬೇಕಾಗುತ್ತಲ್ಲ, ಹೇಗ್ ಮಾಡೋದು ಗುರುಗಳೇ? ಅದು ಜೀವನದಲ್ಲಿ ಇದೆಲ್ಲ ಒಂದು ಅಂಗ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಈ ತರ ಸ್ವಲ್ಪ ದುಃಖ ಆದ್ರೆ ಏನ್ ತೊಂದ್ರೆ ಇಲ್ಲ. ಯಾಕೆಂತಂದ್ರೆ ಅದ್ ಹಾಗ್ದೀರ ನಾವು ಬೆಳೆಸ್ಬಿಟ್ರೆ ದೊಡ್ಡೋರಾದ್ಮೇಲೆ ಅವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ದೊಡ್ಡೋರಾದ್ಮೇಲೆ ಅವ್ರಿಗೆ ಯಾವ್ದೋ ಒಂದು ಚಿಕ್ಕ ಒಂದು ಘಟನೆ ಕೂಡ ಅವ್ರಿಗೆ ತುಂಬಾ ತೊಂದರೆ ಉಂಟು ಮಾಡ್ಬಿಡುತ್ತೆ. ಅದನ್ನ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಕಷ್ಟ ಸುಖ ಅನುಭವ ಬರ್ತಾ ಇದ್ರೆ ಮಕ್ಕಳಿಗೆ ಅವ್ರಿಗೆ ಒಂಥರ ಇಮ್ಯುನಿಟಿ ಹೆಚ್ಚಾಗ್ತದೆ ಅದ್ರ. ಅದಕ್ಕೆ ಮನೆಯಲ್ಲಿ ಒಬ್ರು ತಂದೆ ಪ್ರೀತಿಸ್ಬೇಕು, ತಾಯಿ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಆ ತರ ಎರಡೂ ಬೇಕಾಗ್ತದೆ. ಈಗ ಮಕ್ಕಳನ್ನ ಬೆಳೆಸೋದು ಹೇಗೆ ಅಂತಂದ್ರೆ, ಈ ಕುದುರೆ ಓಡಿಸ್ದಾಗೆ ಅಂತ ಹೇಳ್ತೀವಿ ನಾವು. ಕುದುರೆ ಆ ಲಗಾಮು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಮುಂದೆ ಹೋಗೋದಿಲ್ಲ. ಪೂರ್ತಿ ಲೂಸ್ ಆಗ್ಬಿಟ್ರೆ ಅದು ಮನಸ್ಸು ಬಂದಾಗ ಹೋಗ್ಬಿಡ್ತದೆ. ಆದ್ರಿಂದ ಕೆಲವು ಸಲ ಲೂಸ್ ಬಿಡ್ಬೇಕು, ಕೆಲವು ಸಲ ಎಳೆದಿಟ್ಕೋಬೇಕು. ಕೆಲವು ಸಲ ಮಕ್ಕಳು ಅವ್ರ ಇಚ್ಛೆ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕು, ಕೆಲವು ಸಲ ನಮ್ಮ ಇಚ್ಛೆ ಪ್ರಕಾರ ಅವ್ರು ನಡೆಯೋ ಹಂಗೆ ಅವ್ರನ್ನ ತಗೊಂಡ್ ಬರ್ಬೇಕಾಗತ್ತೆ. ಹಾಗೆ ಮಾಡಿದ್ರೆ ಮಾತ್ರ ಅವರಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ, ಒಂದು ಶಿಸ್ತು ಬರುತ್ತದೆ. ಶಿಸ್ತಿಲ್ದಿದ್ರೆ ಮಕ್ಕಳು ಪೂರ್ಣವಾಗಿ ವಿಕಸನ ಅವ್ರದ್ದು ಆಗೋದಿಲ್ಲ ಜೀವನದಲ್ಲಿ.